ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಿ ಎಲ್ಲ? ನೀವೀಗಾಗಲೇ 1ನೇ ಪಾಠ ಅ ಡೇ ಇನ್ ದ ಆಶ್ರಮ್ ಮತ್ತು ನಿಮ್ಮ 1ನೇ ಪೋಯಮ್ ಬ್ಯೂಟಿ ಪೋಯಮನ್ನು ಈಗಾಗಲೇ ಕಲಿತು ಅದರ ಎಲ್ಲ ಆ್ಯಕ್ಟಿವಿಟೀಸು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನಿಮ್ಮ ಫೇಸ್ಬುಕ್ಕಲ್ಲಿ ಬರೆದಿರ್ತೀರಿ ಅಂತ ತಿಳ್ಕೊತೇನೆ. ಈಗ ನಾವು 2ನೇ ಯೂನಿಟ್ ಕಾಯಕವೇ ಕೈಲಾಸ ಎಂಬ ಯೂನಿಟನ್ನು ತಿಳ್ಕೊಳ್ಳೋಣ. ಬಿಫೋರ್ ಗೋಯಿಂಗ್ ಟು ದ ಲೆಸನ್ ಯು ನೀಡ್ ಟು ಡೂ 2 ವಾರ್ಮಪ್ ಆ್ಯಕ್ಟಿವಿಟೀಸ್. ಈ ಪಾಠಕ್ಕೆ ಹೋಗೋಕ್ಕಿಂತ ಮೊದಲು ನಿಮಗೆ 2 ವಾರ್ಮಪ್ ಆ್ಯಕ್ಟಿವಿಟೀಸನ್ನು ಕೊಟ್ಟಿದ್ದಾರೆ. ದ ಫಸ್ಟ್ ಒನ್ ಈಸ್ ಯುವರ್ ಟೀಚರ್ ರೀಡ್ಸ್ ದ ಪ್ಯಾಸೇಜ್, ಲಿಸನ್ ಟು ಇಟ್, ದೆನ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ನಿಮ್ಮ ಟೀಚರು ಪ್ಯಾಸೇಜನ್ನು ಓದ್ತಾರಂತೆ. ಇಲ್ಲಿ ಟೀಚರ್ ಪ್ಯಾಸೇಜನ್ನು ಓದುವ ಬದಲು ನೀವೇ ನಿಮ್ಮ ಪುಸ್ತಕದ 171ನೇ ಪೇಜ್ನಲ್ಲಿ L2 ಅಂತ ಒಂದು ಸಣ್ಣ ಪ್ಯಾಸೇಜ್ ಕೊಟ್ಟಿದ್ದಾರೆ. ಇಟ್ ಕಂಟೇನ್ಸ್ 4-5 ಸೆಂಟೆನ್ಸ್, 4-5 ವಾಕ್ಯಗಳನ್ನು ಒಂದು ಕೊಟ್ಟಿದೆ. ಆ ಪ್ಯಾಸೇಜನ್ನು ನೀವೇ ಓದ್ರಿ. ಕಠಿಣ ಶಬ್ದಗಳಿದ್ದರೆ ಡಿಕ್ಷನರಿ ಮೂಲಕ ಒಂದು ಅರ್ಥವನ್ನು ತಿಳ್ಕೊಳ್ರಿ. ಇದು 5 ಪ್ರಶ್ನೆಗಳಿಗೆ ಉತ್ತರ ಬರೆಯೋಕ್ಕೆ ಪ್ರಯತ್ನ ಮಾಡಿರಿ. ನೆಕ್ಸ್ಟ್ ಆ್ಯಕ್ಟಿವಿಟಿ 2. Second activity. Look at the picture of great scientists given below. Identify them and mention at least one contribution of each of them in the field of science. ಈ ಕೆಳಗೆ ಕೊಟ್ಟಿರುವ ವಿಜ್ಞಾನಿಗಳ ಚಿತ್ರವನ್ನು ನೋಡಿರಿ. ಈ ವಿಜ್ಞಾನಿಗಳು ಯಾರು ಅಂತಂದು ತಿಳ್ಕೊಳ್ಳಿ. ನಿಮಗೆ ನೆಟ್ನಲ್ಲಾಗಲಿ ಗೂಗಲಲ್ಲಾಗಲಿ ಸಿಗುತ್ತೆ ಇದು. ಆಮೇಲೆ ಅಟ್ಲೀಸ್ಟ್ ಅವರ ವಿಜ್ಞಾನದಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಏನು ಆವಿಷ್ಕಾರ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಅದಾದಮೇಲೆ ಮುಂದೆ 2ನೇ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಈ ಆ್ಯಕ್ಟಿವಿಟಿಯನ್ನು ಮಾಡಿರಿ. ಈ ಆ್ಯಕ್ಟಿವಿಟಿ ಏನಂದರೆ ಮ್ಯಾಚ್ ದ ನೇಮ್ಸ್ ಆಫ್ ಸೈಂಟಿಸ್ಟ್ ಇನ್ ಕಾಲಮ್ ಎ ವಿತ್ ದರ್ ಫೀಲ್ಡ್ ಆಫ್ ಕಾಲಮ್ ಬಿ. ಎ ಕಾಲಮ್ನಲ್ಲಿ ಸೈಂಟಿಸ್ಟ್ ನೇಮನ್ನು ಕೊಟ್ಟಿದ್ದಾರೆ, ಬಿ ಕಾಲಮ್ನಲ್ಲಿ ಅವರ ಇನ್ವೆನ್ಷನ್ ಕೊಟ್ಟಿದ್ದಾರೆ. ನೀವು ಗೂಗಲಲ್ಲಿ ನೇರವಾಗಿ ಹೆಸರನ್ನು ನೋಡಿದರೆ ಅವ್ರ ಇನ್ವೆನ್ಷನ್ ಏನಂತ ಗೊತ್ತಾಗುತ್ತೆ. ಇದನ್ನು ಆ್ಯಕ್ಟಿವಿಟಿಯನ್ನು ನೀವೇ ಮಾಡಿರಿ. ಈಗ ನಾವು ಲೆಟ್ಸ್ ಮೂವ್ ಟು ದ ಪ್ರೋಸ್. ಸರ್ ಸಿ ವಿ ರಾಮನ್. ನಿಮಗೆ ಸಿ ವಿ ರಾಮನ್ ಹೆಸರನ್ನು ಈಗಾಗಲೇ ಎಲ್ಲ ಕಡೆ ಕೇಳಿರ್ಬೋದು. ಪೇಪರ್ನಲ್ಲಾಗಲಿ, ಯಾವುದೇ ಪುಸ್ತಕದಲ್ಲಾಗಲಿ ಅಥವಾ ಟೀಚರ್ ಮೂಲಕವಾಗಲಿ. ಪ್ರತಿ ವರ್ಷ ನಾವು ಫೆಬ್ರವರಿ 28 ಬಂತ ಅಂದಾಗ ನಾವು ಸಿ ವಿ ರಾಮನನ್ನು ನೆನೆಸ್ಕೊಳ್ಳೇಬೇಕು. ಯಾಕೆಂದರೆ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು ಸಿ ವಿ ರಾಮನ್ ಹೆಸರಲ್ಲೇ ಮಾಡ್ತಿರೋದು. ಹಾಗಾಗಿ ನಾವು ಸಿ ವಿ ರಾಮನ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. Sir C.V. Raman was a great scientist. He was awarded the Nobel Prize for his work on scattering of light and his discovery of the effect of light rays, Raman effect. The government gifted him 25 acres of land to carry out further research work. Raman Institute was the dream child of Sir C.V. Raman. Okay, now let's understand. Sir C.V. Raman was a great scientist. ಜಗತ್ತಿನಲ್ಲಿ ಬಹಳಷ್ಟು ಗ್ರೇಟ್ ಮಹಾನ್ ವಿಜ್ಞಾನಿಗಳಿದ್ದಾರೆ. ಅದರಲ್ಲಿ ಸಿ ವಿ ರಾಮನ್ ಕೂಡ ಒಬ್ಬರು ಭಾರತದವರು. ಹಿ ವಾಸ್ ಅ ಗ್ರೇಟ್ ಸೈಂಟಿಸ್ಟ್ ಅಂದರೆ ವಿಜ್ಞಾನಿ. ಹಿ ವಾಸ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್. ವಿಜ್ಞಾನದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದವ್ರಿಗೆ ನೊಬೆಲ್ ಪ್ರೈಸನ್ನು ಕೊಡಲಾಗುತ್ತದೆ. ಪ್ರತಿ ವರ್ಷವೂ 6 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವ್ರಿಗೆ ನೊಬೆಲ್ ಪ್ರೈಸ್ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಇದು ಒನ್ ಆಫ್ ದ ಹೈಯೆಸ್ಟ್ prize in the world for his work on scattering of light. Scattering of light ಅಂದರೆ ಬೆಳಕಿನ ಚದುರುವಿಕೆ ಅಂತ ಅರ್ಥ. ಬೆಳಕಿನ ಚದುರುವಿಕೆ. ಆ್ಯಂಡ್ ಹಿಸ್ ಡಿಸ್ಕವರಿ ಆಫ್ ಎಫೆಕ್ಟ್ ಆಫ್ ಲೈಟ್ ರೇಸ್. ಬೆಳಕಿನ ಕಿರಣಗಳ ಪರಿಣಾಮ. ಅವನು ಸಿ ವಿ ರಾಮನ್ ಅವರು ಬೆಳಕಿನ ಹೇಗೆ ಚದುರುತ್ತೆ, ಅದರ ಪರಿಣಾಮಗಳು ಏನು ಎಂಬುದನ್ನು ಸ್ಟಡಿ ಮಾಡಿ ಇದನ್ನೇ ರಮನ್ ಎಫೆಕ್ಟ್ ಅಂತ ಕರೀತಾರೆ. ದ ಗೌರ್ಮೆಂಟ್ ಗಿಫ್ಟೆಡ್ ಹಿಮ್ 25 acres ಆಫ್ ಲ್ಯಾಂಡ್ ಟು ಕ್ಯಾರಿ ಔಟ್ ಫರ್ದರ್ ರಿಸರ್ಚ್ ವರ್ಕ್. ಹಾಗಾಗಿ ಇವರ ಸಾಧನೆ ನೋಡಿ ಗೌರ್ಮೆಂಟ್ ಹ್ಯಾಸ್ ಗಿಫ್ಟೆಡ್ ಹಿಮ್ 25 acres ಆಫ್ ಲ್ಯಾಂಡ್. 25 ಎಕರೆ ಜಮೀನನ್ನು ಗಿಫ್ಟಾಗಿ ಕೊಟ್ಟಿದೆ ಸಿ ವಿ ರಾಮನ್ಗೆ. ಫಾರ್ ವಾಟ್ ಪರ್ಪಸ್? ಫರ್ದರ್ ರಿಸರ್ಚ್ ವರ್ಕ್. ಫರ್ದರ್ ಅಂದರೆ ಮುಂದಿನ ರಿಸರ್ಚ್ ವರ್ಕ್ಗಾಗಿ ಅವರಿಗೆ 25 ಎಕರೆ ಜಾಗವನ್ನು ಗಿಫ್ಟ್ ಕೊಟ್ಟಿದೆ. ರಮನ್ ಇನ್ಸ್ಟಿಟ್ಯೂಟ್ ವಾಸ್ ದ ಡ್ರೀಮ್ ಚೈಲ್ಡ್ ಆಫ್
ಸಿ ವಿ ರಮನ್. ಡ್ರೀಮ್ ಚೈಲ್ಡ್ ಅಂದರೆ ಡ್ರೀಮ್ ಅಂದರೆ ಕನಸು, ನಿಮಗೆಲ್ಲ ಗೊತ್ತಿರ್ಬೋದು. ಚೈಲ್ಡ್ ಅಂದರೆ ಮಗು, ಅಂದರೆ ಕನಸಿನ ಕೂಸು. ರಮನ್ ಇನ್ಸ್ಟಿಟ್ಯೂಟ್ನ ಕಟ್ಟಬೇಕು ಅನ್ನೋದು ಸಿ ವಿ ರಮನ್ ಅವರ ಕನಸಾಗಿತ್ತು ಅಂತ. ಈಗ ನಾವು ಲೆಟ್ಸ್ ಮೂವ್ ಟು ದ ಫಸ್ಟ್ ಪ್ಯಾರಾಗ್ರಾಫ್. ನಾನು ಮೊದಲೇ ಓದ್ತೇನೆ, ಆಮೇಲೆ ಅದರ ಅರ್ಥವನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಸರ್ ಸಿ ವಿ ರಮನ್ ವಾಸ್ ಬಾರ್ನ್ ಆನ್ November 7th, 1888 in Trichy. He was the son of Chandrasekhar Iyer and Parvati Ammal. Chandrasekhar Iyer was a professor of physics at Hindu College, Visakhapatnam. Raman studied there at Hindu College High School. He was very much interested in science from his boyhood days. Even as a boy, he had made a model of dynamo. During his school days, he borrowed science books from college students and read them. Thus, from his early days, he showed great interest in science. Unfortunately, he used to fall sick every now and then. He was not able to attend the school regularly. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಸರ್ ಸಿ ವಿ ರಮನ್ ವಾಸ್ ಬಾರ್ನ್ ಆನ್ November 7th, 1888 ಇನ್ ಟ್ರೀಚಿ. ಟ್ರೀಚಿಯಲ್ಲಿ November 7, 1888 ಸಿ ವಿ ರಮನ್ ಅವರು ಹುಡ್ತಾರೆ. ಹಿ ವಾಸ್ ದ ಸನ್ ಆಫ್ ಚಂದ್ರಶೇಖರ್ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಲ್. His parents' names were Chandrasekhar Iyer and Parvati Ammal. Who were Raman's parents? Raman's parents were Chandrasekhar Iyer and Parvati Ammal. Chandrasekhar Iyer was the professor of physics at Hindu College, Visakhapatnam. ವಿಶಾಖಪಟ್ಟಣದಲ್ಲಿ ಹಿಂದೂ ಕಾಲೇಜ್ ಅಂತ ಬರ್ತದೆ. ಅಲ್ಲಿಯ ಪ್ರೊಫೆಸರ್ ಆಗಿದ್ದರು, ಪ್ರಾಧ್ಯಾಪಕರಾಗಿದ್ದರು. ರಮನ್ ಸ್ಟಡಿಡ್ ದೇರ್ ಅಟ್ ಹಿಂದೂ ಕಾಲೇಜ್, ಹಿಂದೂ ಹೈಸ್ಕೂಲ್. ರಮನ್ ತನ್ನ ಹೈಸ್ಕೂಲನ್ನು ಹಿಂದೂ ಕಾಲೇಜಲ್ಲೇ ಸ್ಟಡಿ ಮಾಡ್ತಾನೆ. ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಫ್ರಮ್ ಹಿಸ್ ಬಾಯ್ಹುಡ್ ಡೇಸ್. ಅವನಿಗೆ ರಮನ್ ಅವರಿಗೆ ಬಾಲ್ಯದಿಂದಲೇ, ಬಾಯ್ಹುಡ್ ಅಂದರೆ ಬಾಲ್ಯದಿಂದಲೇ ಅವರಿಗೆ ವಿಜ್ಞಾನದ ಬಗ್ಗೆ ಅತ್ಯಂತ ಆಸಕ್ತಿ, ಕುತೂಹಲ ಇತ್ತು. ಇವನ್ ಆಸ್ ಅ ಬಾಯ್ ಹಿ ಹ್ಯಾಡ್ ಮೇಡ್ ಅ ಮಾಡೆಲ್ ಆಫ್ ಡೈನಮೋ. ಡೈನಮೋ ಅಂದರೆ ಒಂದು ವಿದ್ಯುತ್ತನ್ನು ತಯಾರು ಮಾಡುವ ಒಂದು ಯಂತ್ರ. ಅದು ಈಗಿನ ಮೊದಲೆಲ್ಲ ನಾವು ಕರೆಂಟ್ ಇರೋಕ್ಕಿಂತ ಮೊದಲು ಸಿಮೆಣ್ಣೆ ಹಾಕಿ ಅಥವಾ ಪೆಟ್ರೋಲ್ ಹಾಕಿ ಕರೆಂಟನ್ನು ಉತ್ಪಾದನೆ ಮಾಡ್ತೀವಿ. ಕರೆಂಟ್ ಹೋದಾಗ ನೋಡ್ಬೋದು. ಇವಾಗೆಲ್ಲ ಜನ್ರೇಟರ್ ಬಂದಿದೆ, ಕರೆಂಟ್ ಜನ್ರೇಟ್ರು. ಆವಾಗ ಅಂಥ ಮಾಡೆಲನ್ನು ರೆಡಿ ಮಾಡಿದರು. ಡ್ಯೂರಿಂಗ್ ಹಿಸ್ ಸ್ಕೂಲ್ ಡೇಸ್ ಹಿ ಬಾರೋಡ್ ಸೈನ್ಸ್ ಬುಕ್ಸ್ ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ರೆಡ್ ದೆಮ್. ಅವನ ಬಾಯ್ಹುಡ್ ಡೇಸ್, ಕಾಲೇಜ್ ಡೇಸಲ್ಲಿ ಅವನು ಕಾಲೇಜ್ ಹುಡುಗರಿಂದ ಬಾರೋ ಮಾಡ್ಕೊತಿದ್ದ. ಅಂದರೆ ಸಾಲವಾಗಿ ತೆಗೆದುಕೊಂಡು, ಪುಸ್ತಕವನ್ನು ಸಾಲವಾಗಿ ತೆಗೆದುಕೊಂಡು ಓದಿ ಅದನ್ನು ಕೊಡ್ತಿದ್ದ. ನೋಡ್ರಿ, ತಾನು ಹೈಸ್ಕೂಲಲ್ಲಿ ಇದ್ದಾಗ ಕಾಲೇಜ್ ಹುಡುಗರು ಬುಕ್ಸ್ ತಗೊಂಡು ಓದ್ತಿದ್ದಂತ. ದಸ್ ಫ್ರಮ್ ಹಿಸ್ ಅರ್ಲಿ ಡೇಸ್ ಹಿ ಶೋಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್. ಮೊದಲಿಂದಲೇ ಅವರಿಗೆ ಸೈನ್ಸ್ ಬಗ್ಗೆ ಅಪಾರವಾದ ಆಸಕ್ತಿ, ಕುತೂಹಲ ಇತ್ತು. ಅನ್ಫಾರ್ಚುನೇಟ್ಲಿ ಹಿ ಯೂಸ್ ಟು ಫಾಲ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್. ಅನ್ಫಾರ್ಚುನೇಟ್, ದುರದೃಷ್ಟಕ್ಕೆ ಅವರಿಗೆ ಎವ್ರಿ ನೌ ಆ್ಯಂಡ್ ದೆನ್, ಆವಾಗ ಸಿಕ್ ಆಗ್ತಿದ್ರು ಅವರು. ಸಿಕ್ ಅಂದರೆ ಅನಾರೋಗ್ಯ ಪೀಡಿತರಾಗ್ತಿದ್ರು. ಆ್ಯಂಡ್ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ ಅಂದರೆ ನಿರಂತರವಾಗಿ ಶಾಲೆಗೆ ಹಾಜರಾಗಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ, ಯಾಕೆಂದರೆ ಅನಾರೋಗ್ಯ ಇತ್ತು. ಅನ್ಫಾರ್ಚುನೇಟ್ ಅವರು. ರಮನ್ ಅವರಿಗೆ ವಿಜ್ಞಾನದ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು ಎಂಬುದನ್ನು ನಿಮಗೆ 2 ವಿಷಯ ತಿಳಿಸ್ಕೊಡುತ್ತೆ. ಒಂದನೇದು, ಅವರು ಬಾಲ್ಯದಲ್ಲಿದ್ದಾಗಲೇ ಮಾಡೆಲ್ ಆಫ್ ಡೈನಮೋ ಮಾಡಿದ್ದು ಒಂದು, ಆದರೆ ಇನ್ನೊಂದು ಕಾಲೇಜ್ ಹುಡುಗರು ಬುಕ್ಸ್ ತಗೊಂಡು ಅವನ್ನು ಓದ್ತಿರೋದು. ಇವೆರಡು ವಿಷಯಗಳು ರಾಮನ್ ಅವರಿಗೆ ವಿಜ್ಞಾನದ ಬಗ್ಗೆ ಸಾಕಷ್ಟು ಅಪಾರವಾದ ಆಸಕ್ತಿ ಇತ್ತು ಎಂಬುದನ್ನು ತಿಳಿಸ್ಕೊಡುತ್ತೆ. ಈಗ ದಿಸ್ ಇಸ್ ಕ್ವಶನ್ ಟೈಮ್. ವೆನ್ ವಾಸ್ ರಮನ್ ಬಾರ್ನ್? ಸೆಕೆಂಡ್ ಕ್ವಶನ್, ಹೂ ವೇರ್ ರಮನ್ಸ್ ಪೇರೆಂಟ್ಸ್? ಮೂರನೇ ಪ್ರಶ್ನೆ, ವಾಟ್ ಈವೆಂಟ್ಸ್ ಶೋಡ್ ದಟ್ ದ ರಮನ್ ವಾಸ್ great interest in science? Fourth question, why was Raman not able to attend school regularly? ಇವಿಷ್ಟು ಕ್ವಶನ್ಗೆ ಆನ್ಸರ್ ಹುಡುಕಿ ಆಮೇಲೆ ಈ ಪ್ಯಾಸೇಜನ್ನು ದಿನಾಲು 4ರಿಂದ 5 ಸರಿ ಓದಿ ಇದನ್ನೇ ಕಾಪಿ ರೈಟಿಂಗ್ ಬರೆಯಿರಿ. ಕಠಿಣ ಶಬ್ದಗಳ ಅರ್ಥವನ್ನು ತೆಗೆದು ನಿಮ್ಮ ಫೇಸ್ಬುಕ್ಕಲ್ಲಿ ಬರೆದುಕೊಳ್ಳಿ. ಧನ್ಯವಾದಗಳು.